ಸಿಸ್ಟರ್, ಇವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಅಂತೆ, ಕರ್ಕೊಂಡು ಹೋಗಿ. ಓಕೆ ಮ್ಯಾಮ್, ಬನ್ನಿ. ಏನಮ್ಮ, ಮದ್ವೆಯಾಗಿ ಎಷ್ಟು ದಿನ ಆಯ್ತು? ನಿಮ್ಮನ್ನೇ, ಮದ್ವೆಯಾಗಿ ಎಷ್ಟು ದಿನ ಆಯ್ತು? ಅದೇನೋ ಪರೀಕ್ಷೆ ಹೇಳಿದ್ರಲ್ವಾ, ಅದು ಮಾಡಿ. ಬನ್ನಿ. ಡಾಕ್ಟರ್ ರಂಜಿತಾ ಅವನ್ನ ನೋಡ್ಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಹೌದು, ಚೆಕ್ ಮಾಡಿ. ಪೇಷಂಟ್ ಹೆಸರೇನು? ದುಂಡಮ್ಮ. ಹಾ, ಅಪಾಯಿಂಟ್ಮೆಂಟ್ ಇದೆ, ನೀವು ಹೋಗಿ, ನಾನು ಡಾಕ್ಟರಿಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಬಾ ಹೋಗೋಣ ದುಂಡಮ್ಮ. ಚೆನ್ನಾಗಿ ನೋಡ್ತಾರಾ ಮೇಡಮ್ ಡಾಕ್ಟ್ರು ಇಲ್ಲಿ? ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಇದ್ದಾರೆ, ಚೆನ್ನಾಗಿ ನೋಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ, ಬಾ. ಮೇಡಮ್ಮು, ಮೇಡಮ್ ಹೊರಡಣ್ವಾ? ಆ ಟೆಸ್ಟು ಈ ಟೆಸ್ಟು ಅಂತ ಮಾಡ್ತಾನೆ ಇರ್ತಾರೆ. ದುಂಡಮ್ಮ, ಇದೇ ನಿಮ್ಗಳ ಸಮಸ್ಯೆ. ಎಲ್ಲಾ ಡಾಕ್ಟರ್ಗಳು ಒಂದೇ ತರ ಇರೋದಿಲ್ಲ. ನಾನು ಅವಾಗ್ಲೇ ಹೇಳಿಲ್ವಾ ಏನು ಹೆದರ್ಬೇಡ ಅಂತ? ನಿನಗೇನ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಟೆಸ್ಟ್ ಮಾಡ್ತಾರೆ. ಏನೂ ಆಗಲ್ವಾ ಮೇಡಮ್? ದುಂಡಮ್ಮ, ಸ್ಕ್ಯಾನಿಂಗ್ ರಿಪೋರ್ಟು, ಬ್ಲಡ್ ರಿಪೋರ್ಟು ತಗೊಳ್ದೆ ಹಾಗೆ ಹೋಗ್ತೀರಾ? ಸ್ವಲ್ಪ ಹೊತ್ತಿರು, ರಿಪೋರ್ಟ್ ತಗೊಂಡು ನರ್ಸ್ನ ಕೇಳ್ಕೊಂಡು ಹೋಗೋಣ, ಆಯ್ತಾ? ಒಂದ್ ನಿಮಿಷ ಸಿಸ್ಟರ್. ಹೇಳಿ ಮ್ಯಾಮ್. ಇವ್ರದ್ದು ರಿಪೋರ್ಟ್ಸ್ ಎಲ್ಲ ಎಷ್ಟೊತ್ತಿಗೆ ಸಿಗುತ್ತೆ? ಒಂದು ಅರ್ಧ ಗಂಟೆ ಒಳಗಡೆ ಕೊಟ್ಬಿಡ್ತಾರೆ ಮೇಡಮ್, ಇಸ್ಕೊಂಡು ಹೋಗಿ. ಸರಿ ಸಿಸ್ಟರ್. ದುಂಡಮ್ಮ, ಬನ್ನಿ ಕೂತ್ಕೊಳ್ಳೋಣ. ಅಯ್ಯೋ ದೇವ್ರೆ, ಮೇಡಮ್ ಇಲ್ಲಿಗೆ ಬಂದವ್ರೆ. ನನ್ನನ್ನೇನಾದ್ರೂ ಇಲ್ಲಿ ನೋಡ್ಬಿಟ್ರೆ ಅವ್ರು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ವಿಷಯ ಹೇಳಬೇಕಾಯ್ತದೆ. ಇಲ್ಲ, ಹಂಗಾಗ್ಬಾರ್ದು. ನಾನು ಅವ್ರ ಕಣ್ಣು ಕಾಣಿಸ್ಕೋಬಾರ್ದು, ಎಲ್ಲಾದ್ರೂ ಬಚ್ಚಿಟ್ಕೋಬೇಕು. ಬಾಲರಾಜ್. ಓ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬ್ಯಾಲೆನ್ಸ್ ಇರೋ ಎಲ್ಲ ಆರ್ಡರ್ಸು ಇವತ್ತು ಸಂಜೆ ಒಳಗಡೆ ಮುಗಿಯುತ್ತೆ ತಾನೆ? ಇವತ್ತಾ ಮೇಡಮ್? ಚಾನ್ಸೇ ಇಲ್ಲ ಮೇಡಮ್. ಇವತ್ತು ಟಾರ್ಗೆಟ್ ರೀಚ್ ಆಗದೆ ಇರೋದಕ್ಕೆ ಧ್ರುವನೇ ಕಾರಣ ಅಂತ ಈ ಬಾಲರಾಜ್ ಗ್ಯಾರಂಟಿ ಧ್ರುವನ್ ತಲೆ ಮೇಲೆ ಗೂಬೆ ಕೂರಿಸ್ತಾನೆ. ಏನ್ ಮಾಡೋದು ಜಯಂತಿ ಇವಾಗ? ಬಾಲರಾಜ್, ಏನ್ ನಿಮ್ ಮಾತಿನ ಅರ್ಥ? ಇಲ್ಲ ಮೇಡಮ್, ಮೈನೂ ಬಂದಿಲ್ಲ, ಕ್ವಾಲಿಟಿ ಚೆಕ್ ಮಾಡಕ್ಕೆ ಧ್ರುವನೂ ಬಂದಿಲ್ಲ. ಏನು, ಮೈನಾ ಧ್ರುವ ಇಬ್ರು ಬಂದಿಲ್ವಾ? ಇಲ್ಲ ಮೇಡಮ್, ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ? ಇಬ್ರು ಜೊತೆಲ್ಲ ಆಚೆ ಹೋಗಿದ್ದಾರೆ ಮೇಡಮ್. ಎಲ್ಲಿಗೆ? ಯಾರು ಗೊತ್ತು ಮೇಡಮ್, ಎಲ್ಲಿ ಸುತ್ತಕ್ಕೆ ಹೋಗಿದಾರೋ ಏನೋ. ಅವಳೇನೋ ಕೆಲ್ಸಕ್ಕೆ ಬಂದಿಲ್ಲ ಸರಿ, ಆದ್ರೆ ಇವನು ನನ್ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಕ್ ಆಫೀಸಿಗೆ ಬಂದು ನನ್ಗೆ ಅವಮಾನ ಮಾಡ್ಬಿಟ್ಟು ಹೋಗ್ತಾನೆ. ಎಷ್ಟು ಕೊಬ್ಬು ಗೊತ್ತಾ ಮೇಡಮ್ ಅವನ್ಗೆ? ಇಂಥವ್ರನ್ನ ಇಟ್ಕೊಂಡು ನಾನು ಹೇಗೆ ಕೆಲಸ ಮಾಡಿಸ್ಲಿ ಹೇಳಿ? ಆನಂದ್, ಧ್ರುವ ಎಲ್ಲಿ ಹೋಗಿದ್ದಾನೆ? ಅದು ಅದು ಮೈನಂಗ್ ಹುಷಾರಿರ್ಲಿಲ್ಲ. ಮೈನಾ 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 ಛೇ, ಇನ್ನು ಈ ಮೈನಾ ಇಂದ ಈ ಗಾರ್ಮೆಂಟ್ಸ್ ಅಲ್ಲಿ ಏನೇನಾಗ್ಬೇಕು ಅದೇನೇನ್ ನೋಡ್ಬೇಕು ನಾವುಗಳು. ನೋಡಿ, ನಿಮ್ಮಲ್ಲಿ ಯಾರ ಅವನ ಜೊತೆ ಮಾತಾಡ್ತಿರೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ 1 hour ಟೈಮ್ ಕೊಡ್ತೀನಿ. ಇಮಿಡಿಯೇಟ್ ಆಗಿ ಅವನು ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿ. ಇಲ್ದೆ ಹೋದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈ ಧ್ರುವನ್ಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅಲ್ಲ, ಇನ್ 1 ಗಂಟೆಲಿ ಧ್ರುವನ್ ಹೇಗ್ ಕರ್ಸೋದು?
ಹೆಂಗಾದ್ರೂ ಕರೆಸ್ಲೇಬೇಕು, ಇಲ್ಲ ಅಂದ್ರೆ ಆ ಪ್ರೊಡಕ್ಷನ್ ಪಾಪಿ ಹೆಡ್ ಮತ್ತ ಆ ಶನಿ CEO ಬಿಡಲ್ಲ. ಪುಷ್ಪಕ್, ಅದೇನಂದ್ರೆ ಆಕ್ಚುಲಿ ಒಂದ್ ಇಶ್ಯೂ ಆಗಿತ್ತು. ಅದನ್ನ ನಿನ್ ಹತ್ರ ಹೇಳೋಣ ಅಂತ ಬಂದೆ. ಅದನ್ನ ನಾನೇ ಸಾಲ್ವ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ನೀನ್ ನನ್ನನ್ ಬೈಬಾರ್ದಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗ್ಬಾರ್ದಂತ ನಿನ್ ಹತ್ರ ಹೇಳಕ್ ಬಂದೆ. ವಿಷಯ ಏನು ಅಂತ ನೇರವಾಗಿ ಹೇಳು ನರ್ತನ. ಹಾಗಲ್ಲ ಪುಷ್ಪಕ್, ಅಂಡಮಾನ್ಗೆ ಇವತ್ತೊಂದು ಡೆಲಿವರಿ ಹೋಗ್ಬೇಕಿತ್ತು. ಆಕ್ಚುಲಿ ಅದನ್ನ ಇವತ್ತೇ ಕೊಡ್ಬೇಕು. ಕೊಡಿ, ನಾನೇನಾದ್ರೂ ಕೊಡ್ಬೇಡಿ ಅಂತ ಹೇಳಿದ್ದೀನ? ಪುಷ್ಪಕ್, ಅದು ಕ್ವಾಲಿಟಿ ಚೆಕ್ ಆಗ್ದೇನೆ ಅದನ್ನ ಹೇಗ್ ಪ್ರೊಸೀಡ್ ಮಾಡಕ್ಕಾಗತ್ತೆ? ಧ್ರುವ ಇದನ್ನಲ್ಲ, ಅವನ ಹತ್ರ ಚೆಕ್ ಮಾಡಿಸಿ. ಅವನಿಲ್ಲ ಅಂತಾನೆ ನಾನು ನಿನ್ ಹತ್ರ ಬಂದಿರೋದು. ಅಂದ್ರೆ ಆ ಧ್ರುವ ಇವತ್ತು ಕೆಲ್ಸಕ್ ಬಂದಿಲ್ಲ. ಬಂದಿಲ್ವಾ? ಯಾಕೆ? ಆ ಮೈನಾನು ಕೆಲ್ಸಕ್ ಬಂದಿಲ್ಲ. ಆ ಧ್ರುವ ಇಲ್ಲಿಗ್ ಬಂದು ಮೈನಾ ಕೆಲ್ಸಕ್ ಬಂದಿಲ್ಲ ಅಂತ ಗೊತ್ತಾಗಿ ಅವನು ವಾಪಸ್ ಹೋಗಿದ್ದಾನೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅವನೇನಾದ್ರೂ ಇಲ್ಲಿಗ್ ಬಂದು ಕ್ವಾಲಿಟಿ ಚೆಕ್ ಮಾಡಿಲ್ಲ ಅಂದ್ರೆ ಅದು ಪೆಂಡಿಂಗ್ ಉಳಿಯುತ್ತೆ. ಏನ್ ಮಾಡೋದಿವಾಗ? ಅವನಿಲ್ದೆ ನಾವದನ್ನ ಹೇಗ್ ಡೆಲಿವರಿ ಕೊಡಕ್ಕಾಗತ್ತೆ? ನೀನು ಅವನು ಕಾಲ್ ಮಾಡಿದ್ಯಾ? ಇಲ್ಲ, ನೀನೇ ಮಾಡಿ ಅವನ್ ಬಂದ್ರೆ ಕರ್ಸು, ಎಮರ್ಜೆನ್ಸಿ ಇದೆ. ವೇಟ್. ಹಲೋ ಸರ್. ಹಾ ಧ್ರುವ, ಎಲ್ಲಿದ್ಯಾ? ಅದು ಒಂದು ಇಂಪಾರ್ಟೆಂಟ್ ಪರ್ಸನಲ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ಸರ್. ಇವತ್ತು ಅಂಡಮಾನ್ಗೆ ಇಂಪಾರ್ಟೆಂಟ್ ಪಾರ್ಸೆಲ್ ಹೋಗ್ಬೇಕಿತ್ತು. ಕ್ವಾಲಿಟಿ ಚೆಕ್ ಮಾಡೋ ನೀನೇ ಇಲ್ಲಿಲ್ಲ ಅಂದ್ರೆ ಹೇಗೆ? ಅದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ. ಇದು ಇಂಪಾರ್ಟೆಂಟ್ ಕೆಲಸ ಅಲ್ವಾ ಧ್ರುವ? ಆನ್ ಟೈಮ್ ಪ್ರಾಡಕ್ಟ್ ಡೆಲಿವರಿ ಆಗಲಿಲ್ಲ ಅಂದ್ರೆ ಕಂಪ್ನಿಗೆ ಲಾಸ್ ಆಗಲ್ವಾ? ಅಲ್ಲ, ನೀನ್ ಬರಕ್ಕಾಗಲ್ಲ ಅಂತ ಹೇಳಿದಿದ್ರೆ ನಾನೇ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ನಲ್ಲ. ಸಾರಿ ಸರ್. ಸಾರಿ ಅಂದ್ರೆ ಈಗ ಏನ್ ಮಾಡಕ್ಕಾಗುತ್ತೆ ಧ್ರುವ? ಇದೆಲ್ಲ ನಿನ್ ಕೆಲ್ಸ ಅಲ್ವಾ? ರಜಾ ಹಾಕೋಕ್ಕೂ ಮುಂಚೆ ಇದೆಲ್ಲ ಪ್ಲಾನ್ ಮಾಡ್ಕೋಬೇಕಲ್ವಾ? ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಬೇಕಲ್ವಾ? ಹೌದು, ಆದ್ರೆ ಈಗ ನಿನಗೆ ಬರಕ್ಕಾಗುತ್ತೋ ಇಲ್ವೋ? ಧ್ರುವ, ಐ ಯು ದೇರ್? ಹಾ ಸರ್. ನೀನ್ ಬರ್ಬೋದಾಗ ಪ್ಲೀಸ್? ಅದು ಇವತ್ತೇ ಡಿಸ್ಪ್ಯಾಚ್ ಮಾಡಿ ಡೆಲಿವರಿ ಕೊಡಬೇಕು. ಸರಿ ಸರ್, ಬರ್ತೀನಿ. ಸಾರಿ, ನಿನ್ನ ಕೆಲ್ಸಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದೇನಿದೆ ಬಂದು ಚೆಕ್ ಮಾಡಿಬಿಟ್ಟು ಡೆಲಿವರಿ ಮಾಡಿ ಆಮೇಲೆ ನಿನ್ನ ಕೆಲಸ ನೋಡ್ಕೊ. ಸರಿ ಸರ್, ಬರ್ತೀನಿ. ಓಕೆ, ಥ್ಯಾಂಕ್ ಯು ಧ್ರುವ.